welcome back to my channel Spurti Vlogs. So guys, ಇವತ್ತು one of the most requested video ನಮ್ಮ ಡ್ಯಾಡಿ ಬರ್ತ್ಡೇ ಮತ್ತು ನಾವು ಕಾರ್ ಡೆಲಿವರಿ ತಗೊಂಡಿದ್ದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. And I hope you all would definitely enjoy watching today's vlog. So without any further delay, let's get started. ಚೆನ್ನಾಯ್ತಲ್ಲ What a baby! Happy birthday to you! First guest of the day. First guest of the day. Correct time ಬಂದ್ಬಿಟ್ಟಿದ್ಯಲ್ಲ ಅಲ್ವಾ ಕಾರ್ ಬರಕ್ಕೆ ನೀನು ಬರಕ್ಕೆ. ಮತ್ತು ನಮ್ಮ ಡ್ಯಾಡಿ ಬೆಳಗ್ಗೆನೇ ಕಾರ್ನ ತರಿಸ್ಬಿಟ್ಟಿದ್ರು 9 ಗಂಟೆ ಅಷ್ಟೊತ್ತಿಗೆ. ಯಶಿಕಾಗೆ ಎಕ್ಸಾಮ್ ಇತ್ತು, ಅವಳು ಹೋಗ್ಬೇಕಿತ್ತು ಅಂತ. ಮತ್ತು ಮನೇಲಿ ಒಂದು ಸಿಂಪಲ್ಲಾಗಿ ಪೂಜೆಯನ್ನು ಕೂಡ ಮಾಡಿಸಿದ್ವಿ. ಅದಕ್ಕೆ ಮಮ್ಮಿ ಬೆಳಗ್ಗೆನೇ ಎದ್ಬಿಟ್ಟು ದೇವ್ರ ಮನೆಯಲ್ಲಿ ಎಲ್ಲದನ್ನು ಕೂಡ ಕ್ಲೀನಾಗಿ ಅರೇಂಜ್ ಮಾಡಿ ಇಟ್ಟಿದ್ರು ಮತ್ತು ದೀಪ ಎಲ್ಲ ಹಚ್ಚಿದ್ದಾರೆ. ಆಮೇಲೆ ಒಳ್ಳೆ ಟೈಮ್ ನೋಡಿಕೊಂಡು ಮನೆ ಒಳಗಡೆ ಪೂಜೆ ಮತ್ತು ವಾಹನ ಪೂಜೆ ಕೂಡ ಮಾಡ್ತೀವಿ. ಇಷ್ಟೊತ್ತಿಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ನಾವು ಯಾವ ಕಾರ್ ತೊಗೊಂಡಿದ್ದೀವಿ ಅಂತ. ಎಸ್, ಇಟ್ಸ್ ಮರ್ಸಿಡೀಸ್ ಬೆಂಜ್ GLS. ವಿ ಆರ್ ಓವರ್ವೆಲ್ಮ್ ಟು ವೆಲ್ಕಮ್ ಅ ನ್ಯೂ ಮೆಂಬರ್ ಟು ಆ ಫ್ಯಾಮಿಲಿ. ಎಲ್ಲರಿಗೂ ತುಂಬ ಖುಷಿ ಇದೆ. ಆ್ಯಂಡ್ ಹಾಗೆ ನೀವು ಕೂಡ ರಿವೀಲ್ ವಿಡಿಯೋ ಹಾಕಿದಾಗ ತುಂಬ ಜನ ವಿಶಸ್ನ ಕಂಗ್ರ್ಯಾಟ್ಸ್ನೆಲ್ಲ ಕಳಿಸಿದ್ರಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಡ್ಯಾಡಿಗೂ ಕೂಡ ಹಾರ್ಟ್ಫುಲ್ಲಾಗಿ ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಈ ವರ್ಷ ಕಂಪ್ಯಾರಿಟಿವ್ಲಿ 5 ಇಯರ್ಸ್ ಕಂಪೇರ್ ಮಾಡಿದ್ರೆ ಎಲ್ಲ ತುಂಬ ಸಿಂಪಲ್ಲಾಗೆ ಮಾಡಿದ್ವಿ. ತುಂಬ ಸಿಂಪಲ್ಲಾಗಿ ಅರೇಂಜ್ ಮಾಡ್ಕೊಂಡಿದ್ವಿ. ಪೂಜೆ ಆಗಿರ್ಬೋದು ಅಥವಾ ಗೆಸ್ಟ್ನ ನಾವು ಕರೆದಿರೋದು ಎಲ್ಲದನ್ನು ಕೂಡ ಅಷ್ಟೇ. ಬರೀ ನಮ್ಮ ಡ್ಯಾಡಿ ವೆರಿ ಕ್ಲೋಸ್ ಫ್ರೆಂಡ್ಸ್ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಅಷ್ಟೇ ಇನ್ವೈಟ್ ಮಾಡಿದ್ದು. ನೋಬಡಿ ಅಪಾರ್ಟ್ ಫ್ರಮ್ ದ್ಯಾಟ್. ಆ್ಯಂಡ್ ಎಲ್ಲರೂ ಇನ್ಫ್ಯಾಕ್ಟ್ ಕೇಳ್ತಾ ಇದ್ರಿ ಬರ್ತ್ಡೇ ದಿನ ಕೂಡ ಸತ್ಯನಾರಾಯಣ ಪೂಜಾ ಇಲ್ವಾ ಮತ್ತು ಏನಾದರೂ ಸ್ಪೆಷಲ್ ಇದೆಯಾ ಏನು ಅಂತೆಲ್ಲ. ಆ್ಯಂಡ್ ಫೈನಲಿ ವೆನ್ ಐ ರಿವೀಲ್ಡ್ ದಟ್ ನಾವು ಹೊಸ ಕಾರ್ ತೊಗೊಂಡ್ವಿ ಅಂತ ಎವ್ರಿಬಡಿ ಶವರ್ಡ್
their blessings. Really so much happy for the response I received. And ಕೆಲವೊಬ್ಬರೆಲ್ಲ ಇರ್ತಾರೆ ತುಂಬ ಜಡ್ಜ್ ಮಾಡೋದು. ಎಸ್, ಜಡ್ಜ್ ಮಾಡೋರು ಜಡ್ಜ್ ಮಾಡ್ತಾನೆ ಇರ್ತಾರೆ. ಅವ್ರಿಗೇನು ಗೊತ್ತಿರುತ್ತಲ್ವ, ನಾವು ಅದರಿಂದ ಪಟ್ಟಿರೋ ಅಷ್ಟು ಕಷ್ಟ, ಹಾರ್ಡ್ ವರ್ಕ್, ಡೆಡಿಕೇಶನ್ ಎಲ್ಲವೂ ಕೂಡ ಸುಮ್ಮನೆ ಏನೋ ಒಂದು ದಿನದ್ದು ನೋಡಿಬಿಟ್ಟು ಇನ್ನು ಮಿಕ್ಕಿದ್ದು 364 ಡೇಸ್ನ ನಾವು ಹೆಂಗೆ ಅದಕ್ಕಂತ ಡೆಡಿಕೇಟ್ ಮಾಡಿದ್ದೀವಿ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಜಸ್ಟ್ ಒನ್ ಡೇ ಹ್ಯಾಪಿನೆಸ್ನ ನೋಡಿ. ನನಗಂತೂ ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟನೂ ಇಲ್ಲ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಸ್ಪೆಂಡ್ ಆರ್ ಗಿವ್ ಮೈ ಟೈಮ್ ಟು ದೋಸ್ ಕೈಂಡ್ ಆಫ್ ಪೀಪಲ್. ಇವಾಗ ಕಾರ್ಗೆ ಮತ್ತು ಕಾರ್ ಒಳಗಡೆ ಎಲ್ಲ ಅರ್ಶಿನ ಕುಂಕುಮನೆಲ್ಲ ಇಟ್ಬಿಟ್ಟು ಅದಾದಮೇಲೆ ಪೂಜೆ ಮಾಡ್ಕೊಂಡು ಬಂದೆ ನಾನು. ಮತ್ತು ಅಷ್ಟೊತ್ತಿಗೆ ಹೂವನ್ನೆಲ್ಲ ಹಾಕ್ಬಿಟ್ಟು ಅರ್ಚನೆ ಎಲ್ಲ ಮಾಡಿಸಿದ್ರು. ಇವ್ರು ಬಂದುಬಿಟ್ಟು ನಮ್ಮ ಮುತ್ತುಮಾರಿಯಮ್ಮ ದೇವಸ್ಥಾನದಲ್ಲಿ ಐನೋರು. ಸೊ ಅದೇನಂತ ಗೊತ್ತಿಲ್ಲ, ನಮ್ಮ ಡ್ಯಾಡಿ ಎವ್ರಿ ಬರ್ತ್ಡೇ ಅದು ಒಳ್ಳೆ ದಿನ ಆಗೇ ಬೀಳುತ್ತೆ. ಅದೇ ಆಶ್ಚರ್ಯ. ಆ ಒಂದು ದಿನ Feb 14th ಎಷ್ಟೊಂದು ಕಡೆ ಫಂಕ್ಷನ್ಸ್ ಇರುತ್ತೆ, ಎಷ್ಟೊಂದು ಕಡೆ ಮ್ಯಾರೇಜಸ್ ಇರುತ್ತೆ, ಎಲ್ಲ ಸ್ಪೆಷಲ್ ಥಿಂಗ್ಸ್ ಎಲ್ಲ ನಡೀತಿರುತ್ತೆ. ಆ್ಯಂಡ್ ಹಾಗೆ ನಮ್ಮ ಲೈಫಲ್ಲಿ ಕೂಡ ದಿಸ್ ಡೇ ಇಸ್ ಅ ವೆರಿ ಬಿಗ್ ಡೇ ಫಾರ್ ಎವ್ರಿ ಒನ್ ಆಫ್ ಅಸ್. ನಮ್ಮ ಡ್ಯಾಡಿಗೆ ಆಸೆ ಇದ್ದಿದ್ದು ಮನೆ ಹತ್ರನೇ ಡೆಲಿವರಿ ತೊಗೊಬೇಕು ಅಂತ. ಯಾಕಂದರೆ ನಾವು ಮನೆ ಗೃಹ ಪ್ರವೇಶದ ದಿನಾನೇ ನಾವು ಇನೋವಾ ಕ್ರಿಸ್ಟಾನ ಮನೆಗೆ ಡೆಲಿವರಿ ತೊಗೊಂಡಿದ್ವಿ. ಸೊ ಅದಕ್ಕೆ 5 ವರ್ಷ ಅದು ಕೂಡ ಕಂಪ್ಲೀಟ್ ಆಯಿತು. ಅದಕ್ಕೋಸ್ಕರ ಈ ಕಾರ್ನ ಕೂಡ ಮನೆ ಹತ್ರನೇ ತೊಗೊಬೇಕು ಅಂತ ನಮ್ಮ ಡ್ಯಾಡಿಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಈ ಕಾರ್ನ ಕೂಡ ಮನೆ ಹತ್ರನೇ ಡೆಲಿವರಿ ತೊಗೊಂಡ್ವಿ. ಆ್ಯಂಡ್ ಇಫ್ ಯು ಕ್ಯಾನ್ ಸಿ ಯಶಿಕಾ ಫುಲ್ ಮಿಸ್ಸಿಂಗ್ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸಲ್ಲಿ. ಸೊ ಅವಳು ಎಕ್ಸಾಮ್ ಇತ್ತು, ಅವತ್ತೇ ಅವಳ ಫಸ್ಟ್ ಎಕ್ಸಾಮ್ ಇದ್ದಿತ್ತು. ಸೊ ಆ ದಿನ ಅಂತೂ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಅವಳು ಫಸ್ಟ್ ಎಕ್ಸಾಮ್ನ ಅಟೆಂಡ್ ಮಾಡಿಬಿಟ್ಟು ಬಂದಮೇಲೆ ಅವಳು ನಮ್ಮ ಜೊತೆ ಜಾಯ್ನ್ ಆದಳು.
ಟೈಮ್ ಟು ಕಟ್ ಕೇಕ್. ಸೊ ಫುಲ್ ಕೇಕ್ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಮತ್ತು ಫ್ರೆಂಡ್ಸ್, ನಮ್ಮ ಡ್ಯಾಡಿ ಫ್ರೆಂಡ್ಸ್ನೆಲ್ಲ ಕರೆಯೋದು, ಎಲ್ಲದರದ್ದು ನಮ್ಮ ಬಾಲಾಜಿ ಅಂಕಲೇ ಒಪ್ಕೊಂಡಿದ್ದು, ಎಲ್ಲದನ್ನು ಅವರೇ ಮಾಡಿದ್ದು. ಇನ್ಫ್ಯಾಕ್ಟ್ ನಮ್ಗೆ ಈ ಟೈಮ್ ಏನೂ ಗ್ರ್ಯಾಂಡಾಗಿ ಏನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ವಿ. ಏನು ಮಾಡಬಾರ್ದು ಅಂದ್ಕೊತೀವೋ ಅದೇ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗಿದ್ದು. ಬಾಲಾಜಿ ಅಂಕಲ್ನೇ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿದ್ದು, ಫುಡ್ಗೆ ಎಲ್ಲದನ್ನು ಕೂಡ ಅರೇಂಜ್ ಮಾಡೋಕ್ಕೆ ಅವ್ರನ್ನ ಬುಕ್ ಮಾಡಿದ್ದು ಎಲ್ಲ ಬಾಲಾಜಿ ಅಂಕಲ್ಲೇ. ಸೊ ಎಂಟೈರ್ಲಿ ಆಲ್ ದಿ ಕ್ರೆಡಿಟ್ ಗೋಸ್ ಟು ಬಾಲಾಜಿ ಅಂಕಲ್. ತುಂಬ ಕಷ್ಟಪಟ್ಟು ಒಂದು ಫುಲ್ ದಿನ ಅದಕ್ಕಂತ ಡೆಡಿಕೇಟ್ ಮಾಡಿ ನಮ್ಮ ಡ್ಯಾಡಿ ಬರ್ತ್ಡೇನ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಆಬ್ವಿಯಸ್ಲಿ ವಿ ವೇರ್ ಆಲ್ ದೇರ್, ಬಟ್ ಮೇಜರ್ ಕ್ರೆಡಿಟ್ಸ್ ಗೋಸ್ ಟು ಬಾಲಾಜಿ ಅಂಕಲ್. ಆ್ಯಂಡ್ ಒನ್ ಬೈ ಒನ್ ಅವ್ರ ಫ್ರೆಂಡ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ಅವರೆಲ್ಲರೂ ಈ ಥರ ಹಾರ ಹಾಕ್ಬಿಟ್ಟು, ಪೇಟ ಇಟ್ಬಿಟ್ಟು, ಆಮೇಲೆ ಶಾಲು ಎಲ್ಲ ಹೊಚ್ಬಿಟ್ಟು, ಬೊಕ್ಕೆ ಎಲ್ಲ ಕೊಡ್ತಾರೆ. ಸೊ ಅದನ್ನೆಲ್ಲ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ, ಒಂಥರ ವೆರಿ ಸ್ಪೆಷಲ್ ಫೀಲಿಂಗ್ ಥರ ಬರುತ್ತಲ್ವ.
ಟೈಮ್ ವೆರಿ ಪರ್ಟಿಕ್ಯುಲರ್ಲಿ ನಾನು ನಾನ್ ವೆಜ್ ಊಟನೇ ಇರಬೇಕು ಅಂತ ಹೇಳಿದೆ. ಯಾಕಂದರೆ ಎವ್ರಿ ಟೈಮ್ ಸತ್ಯನಾರಾಯಣ ಪೂಜೆ ಮಾಡಿಸ್ತೀವಿ ಆ್ಯಂಡ್ ನಾವು ವೆಜ್ ಮಾಡಿಸ್ಲೇಬೇಕು, ವೆಜಿಟೇರಿಯನ್ ಫುಡೇ ಇರೋದು. ಸೊ ಅದಕ್ಕೆ ಇಲ್ಲ, ಈ ಟೈಮ್ ನಾನ್ ವೆಜ್ ಇರಬೇಕು ಅಂತ ಫುಲ್ ಪರ್ಟಿಕ್ಯುಲರ್ ಆಗಿ ಹೇಳಿದೆ. ಸೊ ಅದಕ್ಕೆ ವಿತ್ತು ಬಿರಿಯಾನಿ ಮತ್ತು ಕಬಾಬ್, ಬ್ರಿಂಜಾಲ್ ಕರಿ ಮತ್ತು ರೈತಾ ಮತ್ತು ಕೀರ್ ಎಲ್ಲದನ್ನು ಮಾಡಿಸಿದ್ವಿ. ಈ ಬಿರಿಯಾನಿ ಹೆಂಗಿತ್ತು ಅಂದರೆ ಕ್ರಿಸ್ಟಿಯನ್ ಸ್ಟೈಲಲ್ಲಿತ್ತು. ಸೊ ಕ್ರಿಸ್ಟಿಯನ್ಸ್ ಮದುವೆಲೆಲ್ಲ ಮಾಡಿಸ್ತಾರಲ್ವ ಆ ಥರ ಇತ್ತು. ಸೂಪರ್ ಆಗಿತ್ತು. ಚೆನ್ನಾಯ್ತಪ್ಪ. ನಮ್ಮ ಚಿಚ್ಚಾಗ ಲೈಟಾಗಿ ಇಷ್ಟ. ಸೊ ನನಗಂತೂ ಫುಲ್ ಖುಷಿ ಆಗೋಯಿತು ಬಿಕಾಸ್ ಬಿರಿಯಾನಿ ಅಷ್ಟು ಚೆನ್ನಾಗಿ ಟೇಸ್ಟ್ಫುಲ್ಲಾಗಿ ಬಂದಿತ್ತು ಆ್ಯಂಡ್ ಎಲ್ಲರಿಗೂ ಇಷ್ಟ ಆಯಿತು. ಆ್ಯಂಡ್ ಫುಲ್ ಸನ್ನಿ ಡೇ, ಫುಲ್ ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ಬಿಸಿಲಿದ್ದಾಗ ಜಾಸ್ತಿ ಊಟನೂ ಕೂಡ ತಿನ್ನೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಈ ಥರ ಲೈಟಾಗಿರೋ ಬಿರಿಯಾನಿ ತಿಂತಿದ್ರೆ ಅಮೇಝಿಂಗ್ ಆಗಿತ್ತು. ಆ್ಯಂಡ್ ಐ ಲವ್ ದ ಬಿರಿಯಾನಿ ಗೈಸ್. ಚೆನ್ನಾಗಿದೆ ಚಿಚ್ಚ ಓಡ್ಸಕ್ಕಿಲ್ಲ. ಟೈಮ್ ನಮ್ಮ ಡ್ಯಾಡಿ ಬರ್ತ್ಡೇಗೆ ಏನು ಗಿಫ್ಟ್ ಮಾಡೋದು ಅಂತ ತುಂಬ ಯೋಚನೆ ಮಾಡಿದೆ. ನಾನು ಯೋಚನೆ ಮಾಡಿದ್ದೆಲ್ಲ ಇಟ್ ವಾಸ್ ಔಟ್ ಆಫ್ ಮೈ ಬಜೆಟ್ ಆರ್ ಅಬವ್ ಮೈ ಬಜೆಟ್. ಆ್ಯಂಡ್ ಇನ್ನು ಮಿಕ್ಕಿದ್ದೆಲ್ಲ ನಾನು ಕೊಟ್ಟಿದ್ದೀನಿ ಅಥವಾ ಏನು. ಇವಾಗ ಒಂದು ಮ್ಯಾನ್ ಅಂತ ಬಂದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ಶೂ ಆಗಿರ್ಬೋದು, ವಾಚ್ ಆಗಿರ್ಬೋದು, ಅಥವಾ ಒಂದು ಬೈಕ್, ಈ ಥರದ್ದು ಏನಾದರೂ ಇಷ್ಟಪಡ್ತಾರೆ. ಇನ್ನು ಮಿಕ್ಕಿದ್ದೆಲ್ಲ ಲೈಕ್ ಇಟ್ಸ್ ಸೋ ಎಕ್ಸ್ಪೆನ್ಸಿವ್ ಗೈಸ್. ಲೈಕ್ ಐ ಹ್ಯಾವ್ ಟು ವರ್ಕ್ ಮೋರ್ ಹಾರ್ಡ್ ಟು ಗೆಟ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಈ ಟೈಮ್ ನಮ್ಮ ಡ್ಯಾಡಿಗೆ ಬೇಸಿಕಾಗಿ ಏನು ಇಷ್ಟ ಮತ್ತು ಏನು ಯಾವಾಗೂ ಯೂಸ್ ಮಾಡ್ಬೋದು ಅಂತ ಅನಿಸಿದಾಗ ನನಗೆ ಟೀ ಶರ್ಟ್ಸ್ ನೆನಪಾಯಿತು. ಸೊ ಅದಕ್ಕೆ ಐ ವೆಂಟ್ ಟು ದ ಅಮೇಝಿಂಗ್ ಬ್ರ್ಯಾಂಡ್ಸ್ ಆ್ಯಂಡ್ ಐ ಬ್ರಾಟ್ ಸೋ ಮೆನಿ ಟೀ ಶರ್ಟ್ಸ್. ನಮ್ಮ ಡ್ಯಾಡಿಗೆ ಎಲ್ಲ ಟೀ ಶರ್ಟ್ಸ್ ಇಷ್ಟ ಆಯಿತು. ಎಲ್ಲದನ್ನು ನಮ್ಮ ಡ್ಯಾಡಿ ಡೈಲಿ ಬೇಸಿಸ್ ಮೇಲೆ ಹಾಕೊತಾರೆ. ದಟ್ ಈಸ್ ಸಚ್ ಆ್ಯನ್ ಹ್ಯಾಪಿ ಥಿಂಗ್. ನಮ್ಮ ಡ್ಯಾಡಿ ಏನಾದರೂ ನಾನು ಇವಾಗ ಏನಾದರೂ ಒಂದು ಕೊಟ್ಟಿರ್ತೀನಿ, ಅದನ್ನು ಹಾಕೊಂಡಾಗ ಇಲ್ಲ ನಾನು ಗಾಡಿ ಕೊಟ್ಟಾಗ ಅದನ್ನು ಓಡಿಸಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಲೈಕ್ ಇಟ್ಸ್ ಅನ್ಎಕ್ಸ್ಪ್ಲೇನಬಲ್ ಹ್ಯಾಪಿನೆಸ್. ಅಷ್ಟು ಖುಷಿನ ಲೈಕ್ ದಟ್ ಈಸ್ ಎನಫ್ ಫಾರ್ ಮೀ ಅಂತ ಅನಿಸುತ್ತೆ. ಆ್ಯಂಡ್ ಇವಾಗ ನಾವು ಕೆಲವೊಂದು ಫ್ಯಾಮಿಲಿ ಪಿಕ್ಚರ್ಸ್ನೆಲ್ಲ ಇಡ್ಸ್ಕೊಂಡ್ವಿ. ಅದಾದಮೇಲೆ ಲಾಸ್ಟಲ್ಲಿ ನಮ್ಮಮ್ಮ ತಾತ ಇಬ್ಬರು ಬಂದರು. ನಮ್ಮಮ್ಮ ತಾತ ಬರೋಷ್ಟೊತ್ತಿಗೆ ಸಂಜೆ 4 ಗಂಟೆ ಆಗಿಬಿಟ್ಟಿತ್ತು. ಬಟ್ ಎಲ್ಲರೂ ಆರಾಮಾಗಿ ಕೂತ್ಕೊಂಡಿದ್ವಿ. ಅವಾಗ ಬಂದರು, ಸ್ವಲ್ಪ ಅವ್ರ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡೋಕ್ಕಾಯಿತು. ಆ್ಯಂಡ್ ಆಗ ಅಮ್ಮಮ್ಮ ತಾತ ಕೂಡ ವಿಶ್ ಮಾಡಿಬಿಟ್ಟು ಕಾರ್ ಹತ್ರ ಎಲ್ಲ ಫೋಟೋ ಇಡ್ಸ್ಕೊಂಡ್ವಿ ನಾವು, ಅಮ್ಮಮ್ಮ ತಾತ ಎಲ್ಲರೂ. ಅದಾದಮೇಲೆ ಈವ್ನಿಂಗ್ ವಿ ಹ್ಯಾಡ್ ಆ್ಯನ್ ಸ್ಪೆಕ್ಟ್ಯಾಕ್ಯುಲರ್ ಪ್ಲ್ಯಾನ್. ಸೊ ಅದನ್ನು ಕೂಡ ಈ ವಿಡಿಯೋಲಿ ನೋಡ್ತೀವಿ. ಮತ್ತು ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು. ನನ್ನ ಫ್ರೆಂಡ್ಸ್ ಮತ್ತು ಯಶಿಕಾ ಫ್ರೆಂಡ್ಸ್. ನಾನು ಬರೀ 2 ಆಫ್ ಮೈ ಫ್ರೆಂಡ್ಸ್ನ ಕರೆದಿದ್ದೆ. ಲೈಕ್ ಲಾಸ್ಟ್ ಮೂಮೆಂಟಲ್ಲಿ ಓಕೆ ನನ್ನ ಫ್ರೆಂಡ್ಸ್ ಯಾರಾದರೂ ಇರಬೇಕಿತ್ತು ಅಂತ ಅನಿಸ್ತು. ಸೊ ಅದಕ್ಕೆ ಅವಾಗ ಮಧ್ಯಾಹ್ನ ಫೋನ್ ಮಾಡಿಬಿಟ್ಟು ಐ ವಾಂಟ್ ಯು ಗೈಸ್ ಟು ಬಿ ಹಿಯರ್ ಅಂತಂದರೆ ತುಂಬ ಖುಷಿಯಿಂದ ಅವರು ಕೂಡ ಬಂದರು. ಆ್ಯಂಡ್ ಐ ಫೆಲ್ಟ್ ಸೋ ಹ್ಯಾಪಿ. ನಮ್ಮ ಮಮ್ಮಿ ಲೇಟಾಗಿ ಬಂದ್ಬಿಟ್ಟು ಫಸ್ಟ್ ಹೋಗ್ತಾರೆ. 1 hour ಅವರು ಅಷ್ಟೇ ನಮ್ಮ ಮನೆ. 1 hour ಇಲ್ಲ 1 hour. ಥ್ಯಾಂಕ್ಸ್ ಫಾರ್ ಕಮಿಂಗ್. ದೇವ್ರು ಒಳ್ಳೇದು ಮಾಡಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಡ್ಯಾಡಿ ಖುಷಿ ಆಯ್ತಾ? ಸೂಪರ್. ಇಲ್ಲ ಸರಿ ಅವ್ರು ಅಮ್ಮ ಆಯ್ತಾ ಬಿಡು. ನಮ್ಮಮ್ಮ ತಾತನ ಕಳ್ಸ್ಕೊಡೋಕೆ ಮನಸ್ಸೇ ಇರಲಿಲ್ಲ. ಯಾಕಂದರೆ ಅವ್ರು ತುಂಬ ಲೇಟಾಗಿ ಬಂದರು, ಇನ್ನೊಂದು ಸ್ವಲ್ಪ ತಿರ್ಬೋದಿತ್ತಲ್ಲ ಅಂತ ಅನಿಸ್ತು. ಬಟ್ ನಾವು ಕೂಡ ಈವ್ನಿಂಗ್ ಹೈವೇಲಿ ಫೋಟೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಅವ್ರು ಹೋಗಬೇಕಾಯ್ತು. ಸೊ ಅದಕ್ಕೆ ಅವರು ಬೇಗನೆ ಬಿಟ್ಟರು. ಆ್ಯಂಡ್ ಅದಾದಮೇಲೆ ಇವಾಗ ನಾವು ಕೇಕ್ನೆಲ್ಲ ತೊಗೊಂಡು ಹೈವೇಲಿ ಹೋಗಿ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ವಿ ಹ್ಯಾವ್ ಕಮ್ ಇಯರ್. ಇದು ಹೊಸಕೋಟೆ ನ್ಯೂ ಹೈವೇ. ಸೊ ಅದಕ್ಕೆ ಇಲ್ಲಿ ಯಾರೂ ಇರೋಲ್ಲ ಅಂತ ಇಲ್ಲಿ ಬಂದ್ವಿ. ಆ್ಯಂಡ್ ಫೋಟೋ ಶೂಟ್
ವೆಂಟ್ ಆನ್ ಸೋ ವೆಲ್ ಗೈಸ್. ಆ್ಯಂಡ್ ನಮ್ಮ ಕಾರಲ್ಲಿ ಈ ಫೀಚರ್ ನಂಗೆ ತುಂಬ ಇಷ್ಟ ಆಯಿತು. ಲೈಕ್ ವೆನ್ಸ್ ಐ ಡ್ರ್ಯಾಗ್ ಮೈ ಲೆಗ್ ಫ್ರಮ್ ದಟ್ ಸೈಡ್ ಟು ದಿಸ್ ಸೈಡ್, ಡಿಕ್ಕಿ ಓಪನ್ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು. ಆ್ಯಂಡ್ ಇವಾಗ ನಾನು ನಮ್ಮ ಡ್ಯಾಡಿಗೆ ಸ್ಪೆಷಲಾಗಿ ಕೇಕ್ನ ಮಾಡಿಸಿದ್ದೆ, ಬೆನ್ ಸಿಂಪಲ್ ವಿತ್ ದಟ್ ರೆಡ್ ಕಲರ್ ಟಾಪ್ ಆ್ಯಂಡ್ ಟೈರ್ ಮೇಲೆ ಬೆನ್ಸ್ ಅಂತ ಬರ್ದಿರೋದು. ಸೊ ದಟ್ ವಾಸ್ ಲೈಕ್ ಸೋ ನೈಸ್ ಆ್ಯಂಡ್ ದಟ್ ವಾಸ್ ಮೈ ಕ್ರಿಯೇಟಿವಿಟಿ ಲೆವೆಲ್. ಸೊ ಎವ್ರಿ ಇಯರ್ ನಮ್ಮ ಡ್ಯಾಡಿಗೆ ಬರ್ತ್ಡೇಗೆ ಒಂದು ಸ್ಪೆಷಲ್ ಕೇಕ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀನಲ್ಲ. ಆ್ಯಂಡ್ ದಿಸ್ ಇಯರ್ ದಿಸ್ ವಾಸ್ ದ ಕೇಕ್. ಆ್ಯಂಡ್ ನಿಮಗೆ ಕೇಕ್ ನೋಡಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಎಲ್ಲರಿಗೂ ಕೂಡ ಇಷ್ಟ ಆಯಿತು. ಆ್ಯಂಡ್ ಹಿಯರ್ ಆರ್ ಸಮ್ ಫನ್ ಆ್ಯಂಡ್ ಎಂಜಾಯಬಲ್ ಮೂಮೆಂಟ್ಸ್. ತಿನ್ನ ಇವನು ಕರೆಕ್ಟಾಗಿ ಬಾಯಿ ತೆಗಿತಾನಪ್ಪ. ನಾನು ಕೆಲವೊಂದು ಥಿಂಗ್ಸ್ ನಮ್ಮಪ್ಪ ಬಗ್ಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮಪ್ಪ ಏನಂತಂದರೆ ನನಗೆ ನನ್ನ ಹೋಲ್ ಯೂನಿವರ್ಸ್ ಥರ ನನಗೆ. ಆ್ಯಂಡ್ ನನಗೆ ನಥಿಂಗ್ ಈಸ್ ಮೋರ್ ದೆನ್ ಮೈ ಡ್ಯಾಡ್ ಐ ಫೀಲ್. ಆ್ಯಂಡ್ ನಮ್ಮ ಡ್ಯಾಡಿ ಇವತ್ತು ಯಾವ ಸ್ಟೇಜಲ್ಲಿದ್ದಾರೋ ದಟ್ ಈಸ್ ಆಲ್ ಬೈ ಹಿಸ್ ಓನ್ ಹಾರ್ಡ್ ವರ್ಕ್. ಸೊ ಅದನ್ನು ನೋಡಿ ಐ ಗೆಟ್ ಇನ್ಸ್ಪೈರ್ಡ್, ಐ ಗೆಟ್ ಮೋಟಿವೇಟೆಡ್. ನನಗೆ ಇನ್ನೂ ಒಂದಷ್ಟು ಛಲ ಬರುತ್ತೆ, ಓಕೆ ನನ್ನ ಲೈಫಲ್ಲಿ ನಾನು ಏನಾದರೂ ಒಂದು ಮಾಡಬೇಕು ಅಂತ. ಆ್ಯಂಡ್ ಟುಡೇ ಇವತ್ತು ಈ ಕಾರು ಅವರಾಗೆ ತೊಗೊಂಡಿರೋದು ಇಸ್ ಸಚ್ ಅ ಹ್ಯಾಪಿ ಥಿಂಗ್ ಆ್ಯಂಡ್ ಬಿಗ್ ಅಚೀವ್ಮೆಂಟ್ ಐ ವುಡ್ ಸೇ. ನಮ್ಮ ಅಪ್ಪಗೆ ಒಂದು ಲಕ್ಸುರಿಯಸ್ ಕಾರ್ ತೊಗೊಬೇಕು ಅಂತ 10 ವರ್ಷದ ಕನಸು, ಇಫ್ ಐ ಆಮ್ ನಾಟ್ ರಾಂಗ್ 10 years. ಅವ್ರಿಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದರೆ ಆಬ್ವಿಯಸ್ಲಿ ಎಷ್ಟೋ ವರ್ಷದ ಮುಂಚೆನೇ ತೊಗೊಂಡ್ಬಿಡ್ತಾಯಿದ್ರು. ಬಟ್ ನಮ್ಮ ಡ್ಯಾಡಿಗೆ ಏನಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು, ಸ್ಟೇಜ್ ಬೈ ಸ್ಟೇಜ್, ಲೆವೆಲ್ ಬೈ ಲೆವೆಲ್ ರೀಚ್ ಆಗಬೇಕು. ಒಂದೇ ದಿನದಲ್ಲಿ ನಾವು ಚೆನ್ನಾಗಿ ಆಗಿಬಿಡ್ಬೇಕಂದ್ರೆ ಅದಾಗಲ್ಲ. ಒಂದು ಗಿಡ ಕೂಡ ಅಷ್ಟೇ, ಅದು ಕೂಡ ಡೈಲಿ ಪ್ರಾಸೆಸ್. ಅದು ಚೆನ್ನಾಗಿ ಬೆಳೆದ್ಮೇಲೆ ಒಂದು ಹಣ್ಣನ್ನ ಅಥವಾ ಒಂದು ಕಾಯಿನ ಬಿಡೋದಲ್ವ. ಸೊ ಅದಕ್ಕೆ ವಿ ಹ್ಯಾವ್ ಟು ಟ್ರಸ್ಟ್ ಇನ್ ಪ್ರಾಸೆಸ್. ಇವತ್ತು ನಮ್ಮ ಡ್ಯಾಡಿ ಅವರ ಗೋಲ್ಸ್ನ 1 by 1 ಅಚೀವ್ ಮಾಡ್ತಿದ್ದಾರೆ ಅಂತಂದರೆ ಇಟ್ಸ್ ಆಲ್ ಹಿಸ್ ಓನ್ ಹಾರ್ಡ್ ವರ್ಕ್, ಇಟ್ಸ್ ಆಲ್ ಹಿಸ್ ಓನ್ ಸ್ವೆಟ್ ಆ್ಯಂಡ್ ಬ್ಲಡ್. ಯಾರ್ದು ಸಪೋರ್ಟ್ ಇಲ್ಲ, ಯಾರ್ದು ಬ್ಯಾಕ್ ಸಪೋರ್ಟ್ ಆಗಲಿ ಅಥವಾ ಯಾರೋ ಒಬ್ಬರು ಬಂದುಬಿಟ್ಟು ನನ್ನ ಮೇಲೆ ಡಿಪೆಂಡ್ ಆಗೋ ಅಂತ ಹೇಳೋರೆಲ್ಲ ಏನೂ ಇಲ್ಲ. ಇಟ್ಸ್ ಆಲ್ ಹಿಸ್ ಓನ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಗೈಸ್. ಓಕೆ, ಒಂದು ಕಾರ್ ತೊಗೊಂಡಿದ್ದಕ್ಕೆ ಇಷ್ಟೊಂದೆಲ್ಲ ಸ್ಫೂರ್ತಿ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಬೇಡಿ. ಆಬ್ವಿಯಸ್ಲಿ ಎಲ್ಲರ ಲೈಫ್ಸಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದಿರುತ್ತೆ. ಬಟ್ ಎಲ್ಲದನ್ನು ನಾವು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀವಿ, ಒಂದನ್ನು ಅಚೀವ್ ಮಾಡಬೇಕು ಅಂದರೆ ಅದರಿಂದ ಎಷ್ಟು ಹಾರ್ಡ್ ವರ್ಕ್ ಪಟ್ಟಿರ್ತೀವಿ, ಅದರಿಂದ ಎಷ್ಟು ಥಿಂಗ್ಸ್ನ ನಾವು ಸ್ಯಾಕ್ರಿಫೈಸ್ ಮಾಡಿದ್ದೀವಿ
ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಓನ್ಲಿ ಥಿಂಗ್ ದೇ ಕ್ಯಾನ್ ಸಿ ಇಸ್ ಎಸ್ ದೇ ಹ್ಯಾವ್ ಬಾಟ್ ಸಮಥಿಂಗ್ ಗುಡ್. ಓನ್ಲಿ ಥಿಂಗ್ ದೇ ಕ್ಯಾನ್ ಸಿ ಇಸ್ ದೇ ಲಿವಿಂಗ್ ಅ ಗುಡ್ ಲೈಫ್ ಅಂತ. ಇಷ್ಟೇ ಕಾಣಿಸೋದು, ಅಷ್ಟೇ ಜಗತ್ತು, ಅಷ್ಟೇ ಜನರು ಎಷ್ಟು ಚೆನ್ನಾಗಿ ಜಡ್ಜ್ ಮಾಡಿಬಿಡ್ತಾರೆ ಅಂತ ಅನಿಸುತ್ತೆ. ಬಟ್ ನಾವು ಅದನ್ನೆಲ್ಲ ಕ್ರಾಸ್ ಮಾಡಿದಾಗ್ಲೇ ನಾವು ಏನು ಅಂತ ನಮಗೆ ಗೊತ್ತಾಗೋದು. ಆ್ಯಂಡ್ ದಟ್ ಈಸ್ ವಾಟ್ ವಿ ಪ್ರೂವ್ ಫಾರ್ ಆರ್ ಸೆಲ್ಸ್, ಐ ವುಡ್ ಸೇ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಕಾರ್ ನೋಡಿ ನಿಮ್ಮೆಲ್ಲರಿಗೂ ಖುಷಿ ಆಯಿತಾ, ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಎಲ್ಲ ಫೀಚರ್ಸ್ ಬಂದ್ಬಿಟ್ಟು ಕ್ಲಾಸಿಕ್ ಆಗಿದೆ. ಈ ಕಾರಲ್ಲಿ ಇನ್ನೂ ಜಾಸ್ತಿ ಟ್ರಿಪ್ಸ್ ಹೋಗಬೇಕು. ರೋಡ್ ಟ್ರಿಪ್ಸ್ ಆರ್ ಮೈ ಫೇವ್ರೇಟ್ಸ್. ಅದಕ್ಕೆ ಇನ್ನೂ ಸಖತ್ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದೊಂದು ಫೀಚರ್ ನೋಡಿದ್ರೆ ಏನಪ್ಪ ಇಷ್ಟು ಚೆನ್ನಾಗಿದೆ, ಇಷ್ಟು ಲಕ್ಸುರಿಯಸ್ ಕಾರ್ ಅಂತ ಅನಿಸುತ್ತೆ. ಆ ಚಿಕ್ಕ ಚಿಕ್ಕ ಖುಷಿಗಳಿದೆಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ. ಆ್ಯಂಡ್ ಪಾಪುಗಂತೂ ಫುಲ್ ಇಷ್ಟ ಆಗೋಯ್ತು. ಅವ್ನು ಕೇಳ್ತಾನೆ ಇದ್ದ, ಬೆನ್ಸ್ ತೊಗೊಳೋಣ, GLS ತೊಗೊಳೋಣ, ಇಲ್ಲ BMW ತೊಗೊಳೋಣ, ಡಿಫೆಂಡರ್ ತೊಗೊಳೋಣ, ಹಂಗೆ ಹಿಂಗೆ ಅಂತ ಫುಲ್ ಕೇಳ್ತಾನೆ ಇದ್ದೆ. ಫೈನಲಿ ಇಯರ್ ಇಸ್ ಇಟ್. ಸೊ ಎಲ್ಲ ವಿಡಿಯೋ ಕ್ರೆಡಿಟ್ಸ್ಗೆಲ್ಲ ಚಂದನ್ಗೆ ಹೋಗಬೇಕು, ಅಮನ್ ಸ್ವರೂಪ್. ಸೊ ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ನೆಲ್ಲ ಟ್ಯಾಗ್ ಮಾಡಿರ್ತೀನಿ. ನಿಮ್ಗೇನಾದರೂ ವಿಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲ ಚೆನ್ನಾಗಬೇಕು ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ನಾಟ್ ಎನಿ ಕೈಂಡ್ ಆಫ್ ಪ್ರಮೋಷನ್. ನಂಗೆ ತುಂಬ ಇಷ್ಟ ಆಯಿತು ವಿಡಿಯೋಸ್ ಔಟ್ಕಮ್ ಆಗಿರ್ಬೋದು, ದ ವೇ ಹಿ ಹ್ಯಾಸ್ ಶಾಟ್ ಎವ್ರಿಥಿಂಗ್ ಕ್ಲಾಸಿಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸಿದೆ. ಮತ್ತು ನಿಮ್ಗೆ ಇಷ್ಟ ಆಯ್ತಾ ವಿಡಿಯೋ ಅಂತ ಮರಿದಿರ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. So finally this was the most awaited vlog. And ನಿಮ್ಮೆಲ್ಲರಿಗೂ ಈ ಕಂಪ್ಲೀಟ್ ವ್ಲಾಗ್ನ ನೋಡಿ ಖುಷಿ ಆಗಿದ್ರೆ make sure you like, share, comment and subscribe to my channel. Meet you all soon in my other interesting vlog. Until then, take care. Bye bye. Thanks for watching.